ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೆ ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಯಾವ ಪ್ಲೇಸ್ ಅಂತ ಕಮೆಂಟ್ ಮಾಡಿ ಅಂತ ಕೂಡ ಹೇಳಿದ್ದೆ. ಬಟ್ ನಾನೀಗ ಯಾವ ಪ್ಲೇಸ್ ಅಂತ ಈಗಲೇ ಹೇಳೋದಿಲ್ಲ. ಮೊದಲಿಗೆ ಒಂದು ಗಾಡಿಗೆ ಪೂಜೆ ಮಾಡೋಣ, ಪೂಜೆ ಮಾಡಿ ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ನಾವು ಹೋಗಿದ್ದಿದ್ದು ಕರಿಗಿರಿ ಟ್ರಾವೆಲ್ಸ್ ಅವರ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಅವ್ರಿಗೆ ಯಾವಾಗಲೂ ನಾವು ಹೇಳೋದು. ಸೊ ಈ ಸಲ ಕೂಡ ಅವರಿಗೆ ಹೇಳಿದ್ವಿ. ಪೂಜೆ ಮಾಡಿ ಈಗ ನಮ್ಮ ಜರ್ನಿನ ಬಿಗಿನ್ ಮಾಡಿದ್ವಿ. ಸೊ ಎಲ್ಲರೂ ಆರಾಮ್ಸೆ ಹೊರಡ್ತಾ ಇದ್ದೀವಿ. ಹಾಗಾದರೆ ನಾವು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಈಗ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ. ಸೊ ಎಲ್ಲರೂ ಖುಷಿಯಾಗಿ ಹೊರಡ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಹಾಗೆ ಹೊರಗಡೆ ಹೋಟೆಲಿಂದ ಟಿಫನ್ ಕೂಡ ತರಿಸಿ ಟಿಫನ್ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಬಂದುಬಿಟ್ಟು ಟಿಫನ್ ಹೊರಗಡೆಯಿಂದ ಇಡ್ಲಿ ತರಿಸ್ಬಿಟ್ಟಿದ್ರು ಸೊ ಮನೆಗೆ. ಸೊ ಅದನ್ನೇ ತಿಂದುಬಿಟ್ಟು ಎಲ್ಲರೂ ಹೊರಡ್ತಾ ಇರೋದು. ಆದರೆ ಆನ್ ದ ವೇ ಹೋಗ್ತಾ ನಮಗೆ ಫಸ್ಟು ಲೇಪಾಕ್ಷಿ ಸಿಕ್ತು. ಸೊ ಲೇಪಾಕ್ಷಿಗೆ ಹೋಗೋಣ, ನಾವು ಒಂದು ಸಲನೂ ಹೋಗಿಲ್ವಲ್ಲ, ಹೋಗಿ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬರ್ತಾ ಇದ್ದೀವಿ. ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ನೀವು ನೋಡ್ಬೋದು ಇಲ್ಲಿ ಜಟಾಯು ಥೀಮ್ ಪಾರ್ಕ್ ಅಂತ ಹಾಕಿದ್ದಾರೆ. ಗೈಸ್ ಈಗ ನಾವು ಲೇಪಾಕ್ಷಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 10 ರೂಪೀಸ್ ಅಂತ ಹಾಕಿದ್ದಾರೆ. ಒಳಗಡೆ ಎಲ್ಲ ಇನ್ನೂ ಏನೇನು ಪ್ಲೇಸಸ್ ಇದೆ ಅಂತ ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು. ಸೊ ಬನ್ನಿ ನೋಡೋಣ. ಹಿಡಿದು ಬಿಡ್ತಾರೆ ನಿಮ್ಮನ್ನು ಇಲ್ಲೇನೆ. ಸಖತ್ತಾಗಿ ಬಿಟ್ಟಿತ್ತು ಇದೆಲ್ಲ ಫೋಟೋ. ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡು, ಕಲರ್ಸು ತುಂಬ ಸೈಲೆಂಟ್ ಆಗಿದೆ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಬಿಸಿಲು ಜಾಸ್ತಿ ಇದೆ. ನಾರ್ಮಲ್ ಟೈಮಲ್ಲಿ ತಂಪಾಗಿರುತ್ತೆ, ಬಟ್ ಇವತ್ತು ಜಾಸ್ತಿ ಬಿಸಿಲಿದೆ. ನಾವು ಬಂದಿರೋ ದಿನ ಈಚೆಗಡೆ ಪಾರ್ಕ್ ಥೀಮ್ ಹಾಕಿದ್ದಾರೆ. ಅಲ್ಲೇನೇನಿದೆಯೋ ಇಲ್ಲೂ ಕೂಡ ಅದೆಲ್ಲ ಇದೆ ಅಂತ. ಇನ್ನು ಕಾರ್ ಪಾರ್ಕಿಂಗಿಗೆ ಸ್ಟಾರ್ಟಿಂಗ್ ಬರೋವಾಗ 80 ರೂಪೀಸ್ ತೊಗೊಂಡ್ರು. ಎಂಟ್ರಿ ಫೀಸು ಒಬ್ಬೊಬ್ರಿಗೆ ಟೋಟಲ್ 90 ರೂಪೀಸ್ ಅಂತ ಬಿದ್ದಿದೆ. ಒಳಗಡೆ ಇನ್ನೂ ಏನೇನಿದೆಯೋ ನೋಡಬೇಕು. ಲೇಪಾಕ್ಷಿ ನೀವು ನೋಡ್ಬೋದು, ಆಲ್ಮೋಸ್ಟ್ ನೋಡಿದ್ರೆ ಎಷ್ಟೊಂದು ಜನ. ನಾವಂತೂ ಫಸ್ಟ್ ಟೈಮ್ ಬಂದಿರೋದು. ನೀವು ಕೂಡ ಬಂದರೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದು, ವಿಸಿಟ್ ಮಾಡಿ ಒಂದ್ಸಲ. ಎಂಟ್ರೆನ್ಸ್ಗೆ ಕನ್ಫ್ಯೂಸ್ ಆಗೋಯ್ತು ಗೈಸ್, ಅದಕ್ಕೋಸ್ಕರ ಹಿಂಗಾಸೆ ಬರ್ತಾ ಇದ್ದೀವಿ. ಅದು ಎಷ್ಟು ಜಾಗದಲ್ಲಿ ಬರ್ತಾ ಇದ್ವಿ. ಇಲ್ಲೂ ಕೂಡ ಕೋತಿ ಕಾಟ ಇತ್ತು ಗೊತ್ತಾ, ಆದರೂ ಹಾಗೆ ಬರ್ತಾ ಇದ್ವಿ. ನಮಗೆ ಮೊದಲೇ ಸಿಕ್ಕಾಪಟ್ಟೆ ಭಯ. ನೀವು ನೋಡ್ಬೋದು ಜಟಾಯು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಅದು ಹೈಟಾಗಿದೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು. ಇಲ್ಲೂ ಕೂಡ ಎಲ್ಲ ಮಾರ್ತಾಯಿದ್ರು ಬೇಕಿರೋವು. ಇನ್ನೆಲ್ಲ ಇಲ್ಲೂ ಬ್ಯಾಗ್ಸು, ಇಯರಿಂಗ್ಸು ಎಲ್ಲ ಮಾಡ್ತಿದ್ದಾರೆ. ಇವಾಗ ಏನು ಇನ್ನು ಅಲ್ಲಿ ದೇವಸ್ಥಾನ ಎಲ್ಲ ನೋಡ್ಬೋದು. ನಾನು ಕೇಳಿದಾಗೆಲ್ಲ ನೀನು ಹಂಗೆ ಹೇಳ್ತಾ ಇರಬೇಕು. ಈಗ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಜಟಾಯು ಥೀಮ್ ಪಾರ್ಕ್ ನೋಡಿ ಬಂದ್ಮೇಲೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಹತ್ರ ಹೋಗುವಾಗ ತುಂಬ ಅಂದರೆ ತುಂಬ ಕೋತಿಗಳು ಕಾಟ ಇತ್ತು ಗೈಸ್. ಏನು ಬ್ಯಾಗ್ ಎಲ್ಲ ತೊಗೊಂಡು ಹೋಗಬೇಡಿ, ಹಾಗೆ ಹೋಗಿ. ನಿಮ್ಗೆ ಅದೊಂದು ಸಜೆಷನ್ ನಾನು ನಿಮಗೆ ಕೊಡ್ತೀನಿ ಗೈಸ್. ಇದೆಷ್ಟು ದೊಡ್ಡದಾಗಿದೆ ಅಂದರೆ ನೀಟಾಗಿ ಯಾರಾದರೂ ಗೈಡ್ ಇದ್ದರೆ ನೀಟಾಗಿ ಗೈಡ್ ಮಾಡ್ತಾರೆ. ಒಂದೊಂದು ಕಲ್ಲ ಮೇಲೆ ಕೆತ್ತನೆ ಆಗ್ಬೋದು ಏನೇನಿದೆ ಅಂತ. ಅಷ್ಟು ದೊಡ್ಡದಾಗಿದೆ, ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದು. ನಾವು ಕೂಡ ಹೀಗೆ ಬರ್ತಾಯಿದ್ವಿ ನೋಡಿ. ಇಲ್ಲೇ ಕೋತಿ ಕಾಟ ಇದೆ ಅಂತ ಹೇಳಿದ್ದು ನಾನು ಲೆಫ್ಟ್ ಸೈಡ್ ಹೋಗೋವಾಗ. ಸೊ ಅದಕ್ಕೆ ಬ್ಯಾಗ್ ತೊಗೊಂಡು ಹೋಗಬೇಡಿ ಏನು ಅಂತ ಹೇಳಿದ್ದು ನೋಡಿ. ಇದು ಬಂದುಬಿಟ್ಟು ಎಂಟ್ರೆನ್ಸ್ ಗೈಸ್. ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನಮಗೆ ಆ್ಯಕ್ಚುಲಿ ಇದು ನೋಡಿದಾಗ ಫಸ್ಟು ನಂದಿ ಟೆಂಪಲ್ ನೆನಪಾಯಿತು, ಅದೇ ಥರ ಇದೆ ಅಲ್ವಾ ಅಂತ. ಸೊ ಥೀಮ್ ಎಲ್ಲ ಹಾಗೇ ಇದೆ, ಬಟ್ ಒಳಗಡೆ ಹೋದರೆ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಸೊ ಎಲ್ಲ ತುಂಬ ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿ ನೋಡಿ ಗೈಸ್. ಇಲ್ಲಿ ಕಲ್ಲಲ್ಲಿ ಎಷ್ಟು ಕೆತ್ತನೆಗಳು ಮಾಡಿದ್ದಾರೆ ಅಂತ. ಅದು ಒಂದೊಂದು ಕೂಡ ಒಂದೊಂದು ಅರ್ಥ ಇರುತ್ತೆ.
ಸೊ ಯಾರಾದರೂ ಇದ್ದರೆ ಅದನ್ನು ನೀಟಾಗಿ ಟೀಚ್ ಮಾಡ್ತಾರೆ. ನೋಡ್ತಾ ಇರಲ್ಲ ಎಷ್ಟು ಕಲ್ಗಳಿದೆ ಅಂತ. ಈ ಪ್ಲೇಸೆಲ್ಲ ಎಷ್ಟು ತಂಪಾಗಿತ್ತು ಒಳಗಡೆ ಹೋದಾಗ. ಹೊರಗಡೆ ಎಷ್ಟು ಬಿಸಿಲಿತ್ತು ಒಳಗಡೆ ಅಷ್ಟೇ ತಂಪಾಗಿ ಅನ್ನಿಸ್ತಿತ್ತು. ಸೊ ನಾವು ಮೊದಲಿಗೆ ಯಾವ್ಯಾವೆಲ್ಲ ದೇವ್ರುಗಳು ಕವರ್ ಮಾಡಿ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಆದಷ್ಟು ಎಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನೀಗ. ಸೊ ಯಾವ್ಯಾವ ದೇವಸ್ಥಾನ ಇದೆ ಒಳಗಡೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಹಂಗೆ ಮಾಡಿ ಎಷ್ಟು ಚೆನ್ನಾಗಿ ಕನ್ಸೆಪ್ಟ್ ಮಾಡಿದಾರಲ್ಲ. ಏನಿದೆ ಅಂತ ನೋಡಕ್ ಬರ್ತಾರೆ. ಹಾಂ ಗೈಸ್ ಆದಷ್ಟು ಕವರ್ ಮಾಡಿದ್ದೀವಿ. ಇಲ್ಲಿ ವಿಡಿಯೋ ಕ್ಯಾಮ್ರಾ ಫೋಟೋ ಏನೋ ತೆಗಿಯೋಂಗಿಲ್ಲ ಅಂತಿದ್ದಾರೆ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ನೋಡಿ ಒಂದು ಸಲ ಫುಲ್ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಫುಲ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲ ದೇವ್ರದ್ದು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಹೋಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಕೂಡ ನಿಮಗೆ ಜಟಾಯು ಕಾಣುತ್ತೆ. ಸೊ ಜಟಾಯು ಥೀಮ್ ಪಾರ್ಕ್ದಲ್ಲಿರೋ ಜಟಾಯು. ಸೊ ತುಂಬ ಅಂದರೆ ತುಂಬಾ ಲೆಂತಿ ಆಗಿದೆ, ನೋಡೋದಂತೂ ತುಂಬಾ ಇದೆ. ಸೊ ಅದಾದಮೇಲೆ ನಾವು ಮೇಯ್ನ್ ಹುಡುಕ್ತಾ ಇದ್ದಿದ್ದು ಲೇಪಾಕ್ಷಿಯಲ್ಲಿ ದೇವ್ರದಲ್ವ ನಾಗರದ್ದು ಇದೆ ಅಲ್ವಾ, ಅದನ್ನು ಹುಡುಕ್ತಾ ಇದ್ವಿ ನಾವು. ಶಿವ ಹೀಗೆ ಗಣಪತಿನ ನೋಡಿಕೊಂಡು ಈ ಶಿವ ಹತ್ರ ನೋಡೋದಕ್ಕೆ ಬಂದ್ವಿ. ತುಂಬಾ ಚೆನ್ನಾಗಿದೆ. ಲೇಪಾಕ್ಷಿಯಲ್ಲಿ ಇದು ನೋಡಲೇಬೇಕು. ಇಲ್ಲಿ ಜಾತ್ರೆ ಥರ ಎಲ್ಲ ಐಟಮ್ಸು ಮಾಡ್ತಾ ಇರ್ತಾರೆ. ಸೊ ಲೇಪಾಕ್ಷಿ ಫುಲ್ ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಲಾಗ್ನ ನಾನು ಮತ್ತೆ ನೆಕ್ಸ್ಟ್ ಪ್ಲೇಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.